ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳು. ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಕಾರಣಗಳಿಂದ ಹೃದಯ ಕಾಯಿಲೆಗಳು ಬರ್ತಾ ಇದೆ. ಬೇರೆ ನಾನಾ ಕಾರಣಗಳಿಂದ ಹೃದಯ ಕಾಯಿಲೆಗಳು ಬರ್ತಾ ಇದ್ದಾವೆ. ಮಹಿಳೆಯರ ಆರೋಗ್ಯ ಚೆನ್ನಾಗಿದೆ, ಕುಟುಂಬ ಚೆನ್ನಾಗಿರುತ್ತೆ. ಹೃದಯಾಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಪ್ರಾಥಮಿಕ ಕೇಂದ್ರಗಳಲ್ಲಿ ವೈದ್ಯರೇ ಇಲ್ಲ, ಸಿಬ್ಬಂದಿಗಳು, ಔಷಧಿಗಳೇ ಇಲ್ಲ. ಹೆಂಗ್ರೆ ಚಿಕಿತ್ಸೆ ಸಿಗುತ್ತೆ? ಆದ್ರೂ ಪ್ರಾಥಮಿಕ ಕೇಂದ್ರಕ್ಕೆ ಇಸಿಜಿ ಸೆಂಟರ್ ಮಾಡ್ತೀವಿ ಅಂತಾರೆ. ಇಸಿಜಿ ಮಾಡಿದ್ರೆ ಅದನ್ನ ರಿಪೋರ್ಟ್ ತೆಗೆಯುವ ವೈದ್ಯರೇ ಇಲ್ವಲ್ಲ ಅಲ್ಲಿ. ಇಸಿಜಿ ಮಾಡಿದ್ರು ವೇಸ್ಟ್. ರಿಪೋರ್ಟೇ ಬಂದಿಲ್ಲ ಅಂತಂದ್ರೆ ಏನ್ ಗೊತ್ತಾಗತ್ತೆ, ಏನ್ ಪ್ರಾಬ್ಲಮ್ ಇದೆ ಅಂತಾನೆ ಗೊತ್ತಾಗಲ್ಲ. ಸಂಪೂರ್ಣ ನಿರ್ಲಕ್ಷ್ಯವಾಗಿ ಆರೋಗ್ಯ ಇಲಾಖೆ ಹಣ ಕೊಡ್ತಾ ಇಲ್ಲ ಸರಿಯಾಗಿ. ಸರ್ಕಾರ ದಿವಾಳಿಯಾಗಿ ಬಹಳ ದಿನಗಳಾಗಿದೆ. ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಾ ಇರುವುದು. ಈಗಾಗಲೇ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಪ್ರಕರಣಗಳು ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಬೇರೆ ಕಾರಣಗಳಿಂದ ಹೃದಯ ಕಾಯಿಲೆಗಳು ಬರ್ತಾ ಇವೆ. ಪ್ರಾಥಮಿಕ ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇಲ್ಲ. ಪ್ರಾಥಮಿಕ ಕೇಂದ್ರಗಳಿಲ್ಲ, ಕೇಂದ್ರಗಳಿದ್ರೆ ವೈದ್ಯರಿಲ್ಲ, ಔಷಧಿಗಳಿಲ್ಲ, ಇಸಿಜಿ ಮಾಡಿದ್ರೆ ರಿಪೋರ್ಟ್ ತೆಗೆಯುವಂತಹ ವೈದ್ಯರಿಲ್ಲ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲ, ಈ ಹೃದಯ ಕಾಯಿಲೆಗಳು ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಒಟ್ಟಾರೆ ಆರೋಗ್ಯದ ಸ್ಥಿತಿ ಸರಿ ಇದ್ದರೆ, ಮಾಲ್ ನ್ಯೂಟ್ರಿಷನ್ನು, ಚಿಕ್ಕ ಮಕ್ಕಳ ಆರೋಗ್ಯ, ಗರ್ಭಿಣಿ ಸ್ತ್ರೀಯರ ಆರೋಗ್ಯ, ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿದ್ದರೆ ಕುಟುಂಬದ ಆರೋಗ್ಯ ಚೆನ್ನಾಗಿರ್ತದೆ. ಸಾಮಾಜಿಕ ಸ್ವಾಸ್ಥ್ಯ ಚೆನ್ನಾಗಿದ್ದರೆ ಇಂಥ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ. ಇದೇ ಪ್ರಾಥಮಿಕ ಚಿಕಿತ್ಸೆನೇ ಇವತ್ತು ಸರಿಯಾಗಿ ಸಿಗ್ತಾ ಇಲ್ಲ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಔಷಧಿ ಇಲ್ಲ, ಡಾಕ್ಟರ್ ಇಲ್ಲ, ನರ್ಸು ಕೂಡ ಇಲ್ಲ. ಆದರೂ ಕೂಡ ಇವರೆಲ್ಲ ಕಡೆ ನಾವು PH ಸೆಂಟರ್ಗೆ ಒಂದು ಇಸಿಜಿ ಮಾಡ್ತೀವಿ, ಅದು ಮಾಡ್ತೀವಿ. ಇಸಿಜಿ ಮಾಡಿದರೆ ಅದನ್ನು ಇಸಿಜಿ ತೆಗೆಯುವಂಥ ಡಾಕ್ಟರ್ಗಳೇ ಇಲ್ಲ. ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ. ಅದಕ್ಕೆ ಹಣ ಕೊಡ್ತಾ ಇಲ್ಲ ಇಲಾಖೆಗೆ. ಪ್ರತಿ ತಿಂಗಳೂ ಔಷಧಿ ಖರೀದಿ ಮಾಡೋದಕ್ಕೆ ಅಡಾಕ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ. 3 ತಿಂಗಳು 6 ತಿಂಗಳ ಮುಂಚೆ ಮೊದಲೇನು ಔಷಧಿ ಖರೀದಿ ಮಾಡ್ತಿದ್ವಿ, ಅದೆಲ್ಲ ಬಂದಾಗಿದೆ. ಬಡ ಜನರಿಗೆ ಔಷಧಿ ಸಿಗ್ತಾ ಇಲ್ಲ. ಜನ ಔಷಧಿ ಕೇಂದ್ರನೂ ಕೂಡ ಬಂದ್ ಮಾಡಿದ್ದಾರೆ, ಪ್ರೈವೇಟ್ನವ್ರಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ. ಸರ್ಕಾರ ದಿವಾಳಿಗೆ ಬೆಳೆದು ಸಾಕು. ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮುಂದುವರೆದ ಭಾಗದಲ್ಲಿ ನಮ್ಮ ರಾಜ್ಯದ್ದು ಕೂಡ ವರಿಷ್ಠ ತೀರ್ಮಾನ ಮಾಡಿ ಯಾವಾಗ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡಿ. ಇಲ್ಲ, ಯಾವಾಗಲೂ ನಮ್ಮಲ್ಲಿ ಒಂದು ಇದು ಇದೆ, ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿರ್ಬೇಕು ಅನ್ನುವಂಥದ್ದು ಮೊದಲಿಂದೂ ಇದೆ. ಆ ಪ್ರಕಾರ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.